ಮತ್ತು ಶಾಸಕರಾದ ಯಶಪಾಲ್ ಸೋಂಡ್ರು, ನಮ್ಮ ಜಿಲ್ಲಾಧಿಕಾರಿಯವರು, ವರಿಷ್ಠ ಪೊಲೀಸ್ ಅಧಿಕಾರಿಗಳ ತಂಡ, ನಮ್ಮ ಇಂಜಿನಿಯರ್ ಎಲ್ಲರೂ ಕೂಡ ಇವತ್ತು ಪರ್ಕಳದ ಈ ಜಂಕ್ಷನ್ನಲ್ಲಿ ಇದ್ದೇವೆ. ಬಹಳ ಪ್ರಯಾಣಿಕರಿಗೆ ತೊಂದರೆಯಾಗಿ, ವಾಹನಗಳಿಗೆ ಬಹಳ ತೊಂದರೆಯಾಗಿ ಅಪಘಾತಗಳಾಗುವಂಥ ಸಂಭವದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ಕೂಡ 2-3 ಸಾರಿ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಈ ಸ್ಥಳದಲ್ಲಿ ನಿಂತುಕೊಂಡು ಸೋಮವಾರದಿಂದಲೇ ಕೆಲಸ ಆರಂಭ ಆಗಬೇಕು ಅನ್ನುವಂಥ ಸೂಚನೆಯನ್ನು ನಾವು ಶಾಸಕರು ಮತ್ತು ಜಿಲ್ಲಾಧಿಕಾರಿಯವರು ಕೊಟ್ಟಿದ್ದೇವೆ. ಆದರೆ ನಮ್ಮ ಇಂಜಿನಿಯರ್ ಅವರು ಒಪ್ಪಿಕೊಂಡಿದ್ದಾರೆ. ಈ ಸ್ಲೋಪ್ ಅನ್ನು ಸ್ವಲ್ಪ ವಿಸ್ತಾರ ಮಾಡಿ ಇಳಿಜಾರನ್ನು ನಿಯಂತ್ರಣ ಮಾಡಿಕೊಂಡು ಒಂದು ಕಡೆಯಿಂದ ಮಾತ್ರ ಹೋಗಲಿಕ್ಕೆ ವಾಹನಗಳಿಗೆ ಅವಕಾಶ ಕೊಟ್ಟು ಮತ್ತೊಂದು ಕಡೆಯಿಂದ ಬದಲಿ ರಸ್ತೆಗಳನ್ನು ಮಾಡಿ ನಾಡಿದ್ದು ಸೋಮವಾರದಿಂದ ಕೆಲಸಗಳನ್ನು ಪ್ರಾರಂಭ ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. ಈ ಅಪಘಾತ ವಲಯವನ್ನು ತಡೆಯುವುದಕ್ಕೋಸ್ಕರ ಒಂದಷ್ಟು ವಾಹನಗಳ ನಿರ್ಬಂಧಗಳನ್ನು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ತಕ್ಷಣ ಇದನ್ನು ಆದಷ್ಟು ಒಂದು ವಾರದೊಳಗೆ ಈ ಕೆಲಸವನ್ನು ಮುಗಿಸಬೇಕು ಅಂತೇಳಿ ಇಂಜಿನಿಯರ್ ಅವರಿಗೆ ಸೂಚನೆ ಕೊಡಲಾಗಿದೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಬೇಕಾದಂಥ ಬಂದೋಬಸ್ತುಗಳನ್ನು ಮತ್ತು ಬದಲಿ ಮಾರ್ಗದ ಸೂಚಿಗಳನ್ನು ಪ್ರಕಟಣೆ ಮಾಡಲಿಕ್ಕಿದ್ದಾರೆ. ಜಿಲ್ಲಾಧಿಕಾರಿಯವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ನಾನು ಸಾರ್ವಜನಿಕರಲ್ಲಿ, ಪ್ರಯಾಣಿಕರಲ್ಲಿ ವಿನಂತಿ ಮಾಡ್ತೇನೆ, ನಮ್ಮ ಶಾಸಕರ ಸಮಕ್ಷಮದಲ್ಲಿ ಈ ನಿರ್ಧಾರ ತಗೊಂಡ ಹಿನ್ನೆಲೆಯಲ್ಲಿ ಇನ್ನೊಂದು ವಾರದಲ್ಲಿ ಈ ರಸ್ತೆಯನ್ನು ಸಮರ್ಪಕ ಮಾಡುವಂಥ ಕೆಲಸಗಳನ್ನು ನಮ್ಮ ಇಂಜಿನಿಯರ್ ವಿಭಾಗ ಮಾಡುತ್ತೆ. ಅಲ್ಲಿವರೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾವಿವತ್ತು ಪರ್ಕಳದ ಈ ಜಂಕ್ಷನ್ನಲ್ಲಿ ನಾವೆಲ್ಲರೂ ಒಟ್ಟಾಗಿ ನಿಂತುಕೊಂಡು ಈ ನಿರ್ದೇಶನವನ್ನು ನೀಡಲಾಗಿದೆ. ಇಂದ್ರಾಳಿ ಸೇತುವೆ ಬಹಳ ನೆನಗುದಿಗೆ ಬಿದ್ದಿರುವಂತಹದ್ದು. ಈಗ ಬಹಳ ವೇಗದಲ್ಲಿ ಕೆಲಸ ಆಗ್ತಾ ಇದೆ. 22ನೇ ತಾರೀಕು ನನ್ನ ಅಂದಾಜು ಈಗಿರುವ ಸ್ಥಿತಿಯಲ್ಲಿ 22ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತೇವೆ. ಬಹುತೇಕ ರಾಷ್ಟ್ರೀಯ ಹೆದ್ದಾರಿಯ ಮತ್ತು ರೈಲ್ವೆ ಇಲಾಖೆಯ ಹಿರಿಯ ಮಂತ್ರಿಗಳು ಬರಬೇಕು ಅಂತೇಳಿ ವಿನಂತಿ ಮಾಡಿದ್ದಾರೆ. ಆದರೆ ಅವರು ತಡ ಆದರೂ ಕೂಡ ಅದಕ್ಕೋಸ್ಕರ ಕಾಯ್ದಿಲ್ಲ. 22ನೇ ತಾರೀಕು ಯಾರ್ಯಾರಿದ್ದೇವೆ ಅವರೇ ಕೂಡ ಬಿಡುಗಡೆ ಮಾಡುವಂತೆ ಕೆಲಸಗಳನ್ನ ಮಾಡ್ತೇವೆ. ಇದರಿಂದ ಜನರ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನೋದು ನಮ್ಮ ನಂಬಿಕೆ. ಇರಲಿಲ್ಲ, ಒಂದ್ಸತಿ 11 ಜನ ಕೋರ್ಟಿಗೆ ಹೋದ್ರು, ಆ ಕೇಸ್ ವಜಾ ಇತ್ತು. ಈಗ ಪುನಃ ಹೊಸಬರು ಮತ್ತೆ ಹೋಗಿದ್ದಾರೆ. ಆ ಹೊಸ ಪ್ರಕರಣಗಳು ಇವತ್ತು ಹೈಕೋರ್ಟ್ನಲ್ಲಿದೆ. ಅದಕ್ಕೆ ಬೇಕಾಗಿ ನಮ್ಮ ವಕೀಲರ ಮೂಲಕ ಅದನ್ನು ಆದಷ್ಟು ಬೇಗ ವಿಡ್ರಾ ಮಾಡಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಮಧ್ಯದಲ್ಲಿರುವಂತಹ ಹಳೆಯ ರಸ್ತೆಯನ್ನು ಬಳಸಬೇಕಾದಂಥ ಅನಿವಾರ್ಯತೆಯಿಂದ ಇದು ತುಂಬಾ ಇಳಿಜಾರಾದ್ರಿಂದ ಟೂ ವೀಲರ್ಗಳಿಗೆ ಮತ್ತು ಲಘು ವಾಹನಗಳಿಗೆ ಬಹಳ ತೊಂದರೆ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಇದನ್ನ ರಿಪೇರಿ ಮಾಡೋದಷ್ಟೇ ನಮ್ಮ ಉದ್ದೇಶ. ಇದು ಕೂಡ ಹಣಕಾಸಿನ ಬಿಡುಗಡೆ ಆಗಿರಲಿಲ್ಲ. ನಿನ್ನೆ ನಮ್ಮ ಮೇಲಾಧಿಕಾರಿಗಳ ಜೊತೆಯಲ್ಲಿ ಗಡ್ಕರಿ ಸಾಹೇಬರ ಜೊತೆ ಮಾತಾಡಿದ ಹಿನ್ನೆಲೆಯಲ್ಲಿ ಇದಕ್ಕೆ ಹಣ ಕೊಡ್ತೇವೆ, ತಕ್ಷಣ ರಿಪೇರಿ ಮಾಡಿ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಸೂಚನೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ಹಣದ ಕೊರತೆಗಳಿಗೆ ಇಲ್ಲ ಇದಕ್ಕೆ ಕೆಲಸವನ್ನು ನಡೆಸಬೇಕಾದ್ರೆ ಸಾರ್ವಜನಿಕರ ಸಹಕಾರ ಬೇಕು, ಪ್ರಯಾಣಿಕರ ಸಹಕಾರ ಬೇಕು, ಎಲ್ಲ ಅಧಿಕಾರಿಗಳು ಕಲಾವಿದರಿಗೆ ಒಟ್ಟಾಗಿ ಮಾಡಬೇಕಾಗುತ್ತೆ. ಸೋಮವಾರದಿಂದ ಕೆಲಸ ಮಾಡಬೇಕಂತ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಒಂದು ವಾರದಲ್ಲಿ ಈ ಕೆಲಸವನ್ನು ಮುಗಿಸ್ತೇವೆ.